ಈ ಹೆಣ್ಮಕ್ಳಿಗೆ ಇವತ್ತೇನು ಟಿಕೆಟ್ ದರ ಜಾಸ್ತಿ ಆಗಿದೆ ಅದನ್ನು ಸಹಜವಾಗಿ ಸರ್ಕಾರನೇ ಭರಿಸುತ್ತೆ. ಆಮೇಲೆ ಇದುವರೆಗೂ ಕೂಡ ಶಕ್ತಿ ಕಾರ್ಯ ಇದರಲ್ಲಿ 8,800 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ ನಮಗೆ. 8,800 ಕೋಟಿ ಅಷ್ಟು ಹಣವನ್ನು ನಮಗೆ 4 ಕಾರ್ಪೊರೇಷನ್ಗೆ ಬಿಡುಗಡೆ ಮಾಡಿದ್ದಾರೆ. ಮಾತಾಡ್ತಿದ್ದಾರೆ ಬಿ ಜೆ ಪಿಯವರು, ಶಕ್ತಿಯಿಂದ ತೊಂದರೆ ಆಗೋಯಿತು, ಶಕ್ತಿಯಿಂದ ತೊಂದರೆ ಆಗೋಯಿತು ಅಂತ ಹೇಳ್ತಾರೆ. ಅವರು ಮನುವಾದಿಗಳು. ಅವರಿಗೆ ಮಹಿಳೆಯರ ಸಬಲೀಕರಣ ಅಂದರೆ ಆಗಲ್ಲ. ಮಹಿಳಾ ವಿರೋಧಿಗಳವರು ಬಿ ಜೆ ಪಿಯವರು. ಡೇ ಒನ್ನಿಂದ ನಾವು ಯಾವತ್ತು ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಆವತ್ತೇ ಸ್ಟಾರ್ಟ್ ಮಾಡಿದ್ರು. ಇವರು ಮಾಡೋದಿಲ್ಲ, ಇವರು ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ, ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಆಮೇಲೆ ಯಾರು ಬೇಡ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಒಂದೇ ತಿಂಗಳಿಗೇನೆ ಒಂದು ಟ್ವೀಟ್ ಮಾಡ್ತಾರೆ, BMTC ಅದೇ KSRTC ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತ್ಬಿಡುತ್ತೆ ನೋಡ್ಕೊಳ್ಳಿ, ಇವರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ರು. ನಾವು ಇದುವರೆಗೂ ಕೂಡ ನಾನು ಮಿನಿಸ್ಟರ್ ಆದಮೇಲೆ KSRTC BMTC ಕರೆಕ್ಟಾಗಿ 1ನೇ ತಾರೀಕು ಕೊಡ್ತೀವಿ. 7ನೇ ತಾರೀಕು NWO ಕಲ್ಯಾಣ ಕರ್ನಾಟಕ ನಾವು ಸಂಬಳ ಕೊಟ್ಕೊಂಡು ಬರ್ತಾಯಿದ್ದೀವಿ. ಇವರು ಹಿಂದೆ ಎಲ್ಲನೂ ತಿಂಗಳೆಲ್ಲ ಸಂಬಳ ಕೊಡೋರು, 1 ತಿಂಗಳ ಸಂಬಳ 2 ಸಲ 3 ಸಲ ಕೊಡೋರು ಇವರು. ಅದರಿಂದ ಇವರು ಏನನ್ನ ಮಾಡಿ ಶಕ್ತಿ ಕಾರ್ಯಕ್ರಮವನ್ನು ತೆಗಿಬೇಕು ಅಂತ ಇವರಿಗೆ ಸಹಿಸೋಕ್ಕಾಗ್ತಿಲ್ಲ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾನೇ ಇರ್ತಾರೆ. ಆಮೇಲೆ ಇದ್ರ ಜೊತೆಗೆ ಇನ್ನು ಕೆಲವು ಇನ್ಫಾರ್ಮೇಷನ್ಸ್ ಮಾಧ್ಯಮದಾರ ಹೀಗೆ ಇದು ಕೊಟ್ಟಿದ್ದೀನಿ ನೋಡಿ. 2ನೇ ಪೇಜಲ್ಲಿ ಡೀಸೆಲ್ಗೆ ಎಷ್ಟು ಖರ್ಚಾಗ್ತಿತ್ತು, ಡಿಫ್ರೆನ್ಸ್ ಎಷ್ಟಿದೆ, ಇದು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಒಟ್ಟು 9,56,00,000 ನಮಗೆ ಪ್ರತಿದಿನ ಹೆಚ್ಚುವರಿಯಾಗಿ 5 ವರ್ಷಕ್ಕೆ ಮುಂಚೆ ಏನು ದರ ಪರಿಷ್ಕರಣೆ ಆಯಿತು, ಈಗ ನಮಗೆ ಹೆಚ್ಚು ಖರ್ಚಾಗ್ತಾ ಇದೆ. ಆಮೇಲೆ ರೇಟ್ಸು ಅಷ್ಟೇ. ಇತರೆ ರಾಜ್ಯದ ನಿಗಮಗಳ ಹಾಲಿ ವಿಧಿಸುತ್ತಿರುವ ಪೈಸೆ ಕಿಲೋಮೀಟರ್ ವಿವರಗಳು. ಕರ್ನಾಟಕ 81 ಪೈಸೆನೇ ನಗರ ಸಾರಿಗೆ, 81 ರೂಪಾಯಿ ಅಲ್ವಾ. ಆಂಧ್ರ ಪ್ರದೇಶ 123, ತೆಲಂಗಾಣ 131, ಮಹಾರಾಷ್ಟ್ರ 145. ಅದೇ ರೀತಿ ಸಾಮಾನ್ಯ, ವೇಗದೂತ, ರಾಜಹಂಸ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮದೇನೆ ಕಡಿಮೆ ಇರೋದು ಈಗಲೂ. ಆಮೇಲೆ ಹಿಂದಿನ ಪ್ರಯಾಣ ದರ ಏರಿಕೆ 26/2/2020ರಲ್ಲಿ 12% ಜಾಸ್ತಿ ಮಾಡ್ತಾರೆ. ಯಾರ 12ರಲ್ಲಿ? 2020ರಲ್ಲಿ ಮಂತ್ರಿಗಳಾಗಿದ್ದವರು, ಸರ್ಕಾರ ಯಾರ್ದಿದ್ದು? BJP ಸರ್ಕಾರನೇ ಇದ್ದಿದ್ದು. ಅವಾಗೇನು ಶಕ್ತಿ ಕಾರ್ಯಕ್ರಮ ಇರಲಿಲ್ಲ. ಇವ್ರು ಯಾಕೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು? 2020ರಲ್ಲಿ ಕೇವಲ 60 ರೂಪಾಯಿ ಇತ್ತು ಡೀಸೆಲ್ಲು, ಈಗ 90 ಚಿಲ್ಲರೆ ಆಗಿದೆ. ಯಾಕೆ ಇವರು 12% ಜಾಸ್ತಿ ಮಾಡಿದ್ರು BJP ಅವರು? ಇವತ್ತು ಹೋಗಿ ಮೆಜೆಸ್ಟಿಕ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲ, ಇವ್ರದ್ದೇ ಸರ್ಕಾರ ಇದ್ದಿತ್ತು. ಆಮೇಲೆ ಹೊಸ ಬಸ್ಸುಗಳು ಸೇರ್ಪಡೆ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಒಟ್ಟು 5,800. ಅದರಲ್ಲಿ ಈಗ ರಸ್ತೆಗೆ ಬಂದಿರತಕ್ಕಂಥದ್ದೇ 4,000 ಮೇಲೆ ಬಂದ್ಬಿಟ್ಟಿದೆ. 4,340 ಬಸ್ಸುಗಳು ಈಗಾಗಲೇ ರಸ್ತೆಗೆ ಬಂದಿದೆ. ಇನ್ನೂ 1,500 ಬರುತ್ತೆ. ಆಮೇಲೆ 9,000 ಜನಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಹಿಂದೆ 2016ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದು ನಾನು ಮಿನಿಸ್ಟರ್ ಆಗಿದ್ದಾಗ. 14,000 ಜನ ರಿಟೈರ್ಡ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ.